ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಬ್ಲಾಗ್ಸ್. ಎಲ್ಲರೂ ಆಯುಧ ಪೂಜೆ ಹಬ್ಬನ ಚೆನ್ನಾಗಿ ಮಾಡಿದರೆ ಅನ್ಕೋತಾ ಇದ್ದೀನಿ. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು. ನಾನು ಊರಿಗೆ ಬಂದಿದ್ನಲ್ಲ, ಸೊ ನಮ್ಮ ತಮ್ಮ ಏನು ಮಾಡಿದ್ದೆ, ನಮ್ಮ ಪಾಪುಗೂ ಅಂಥೇಳಿ ಒಂದು ಉಯ್ಯಾಲಾದರೂ ಕಟ್ಟೋಣ, ಹೊರ್ಗಡೆನೇ ಆಟ ಆಡ್ತಾ ಇರ್ತಾಳೆ ಅವಳು ಅಂಥೇಳಿ ಅದನ್ನು ಕಟ್ತಾ ಇದ್ದ. ಅವಳು ನೋಡಿ ಫುಲ್ ಮಜಾ, ಅವಳಿಗೆ ಏನಿದು ಹೊಸ್ದಾಗಿ ಅಂಥೇಳಿ ಅವಳು ಆಟ ಆಡ್ತಾಯಿದ್ಲು. ಎಲ್ಲ ನಮ್ದು ಅಂಟಿ ಇರ್ತಾರಲ್ಲ, ನೇಬರ್ಸ್ ಅಂಟಿ, ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಅವೆಲ್ಲ ಅವಳು ನೋಡ್ಲಿಕ್ಕೆ ಬಂದಿದ್ದರು. ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿತ್ತು, ಅಲ್ಲೊಬ್ಬರೇ ಇರ್ತಿದ್ವಲ್ಲ ಇಲ್ಲೆಲ್ಲ ಜನರು ನೋಡಿ. ಇವತ್ತು ಹಬ್ಬ ಅಲ್ಲ, ಹಾಗಾಗಿ ನಮ್ಮದು ಪಕ್ಕದ ಮನೆ ಒಬ್ಬಳು ಹುಡುಗಿ ಇದ್ದಾಳೆ, ಅವಳ ಅಕ್ಕ ಸೀರೆ ಉಡಿಸು ಅಂಥೇಳಿ ಬಂದಿದ್ಲು. ಅವಳಿಗೆ ಸೀರೆ ಉಡಿಸಿದ್ದೆ. ಅಂದರೆ ನಾವು ವಿಜಯದಶಮಿನ ಬನ್ನಿ ಹಬ್ಬ ಅಂಥೇಳಿ ಕರಿತೀವಿ, ಹಾಗಾಗಿ ನನಗೆ ಸ್ವಲ್ಪ ಬನ್ನಿ ಹಬ್ಬ ಸ್ಪೆಷಲ್ಲು. ಬನ್ನಿ ಅಂದರೆ ಅದು ಒಂದು ಎಲೆ ಆಯಿತಾ, ಅದನ್ನು ನಾವು ಬಂಗಾರ ಅನ್ನೋ ರೂಪದಲ್ಲಿ ಟ್ರೀಟ್ ಮಾಡ್ತೀವಿ, ಹಾಗಾಗಿ ಸ್ಪೆಷಲ್ ಇದು. ಆ್ಯಕ್ಚುಲಿ ಅಷ್ಟನ್ನು ಅವಳಿಗೆ ಸೀರೆ ಉಡ್ಸೋದ್ರಲ್ಲೇ ಎಲ್ಲ ಆಂಟಿಗಳೆಲ್ಲ ಬಂದು ಬನ್ನಿ ಕೊಡ್ತಾಯಿದ್ರು. ಅಷ್ಟನ್ನದ್ರಲ್ಲಿ ನಮ್ಮದು ಅದೇ ನೇಬರ್ ಆಂಟಿಗಳು, ನನ್ನ ಬಂಗಾರಿ ಫ್ರೆಂಡ್ಸ್ ಎಲ್ಲ ಫುಲ್ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಾಗಾಗಿ ಫುಲ್ ರೆಡಿಯಾಗಿದ್ದರು. ಆಂಟಿ ಒಂದು ವಿಡಿಯೋ ಮಾಡ್ಕೊತೀನಿ ನಿಲ್ರಿ ಅಂದಿದ್ದಕ್ಕೆ ಅವರು ಸುಮ್ಮನೆ ನಿಂತಿದ್ದರು. ನಮ್ಮ ಮಮ್ಮಿ ಏನು ಬರ್ತಾ ಇರಲಿಲ್ಲ, ಹಾಗಾಗಿ ಅವರು ರೆಡಿಯಾಗಿರಲಿಲ್ಲ. ಅವ್ರು ಹಾಗೆ ಮನೆಯಲ್ಲೇ ಇಸ್ಕೊಂಡು ಇದ್ದರು. ಪಾಪುನ ಕರ್ಕೊಂಡು ನಾನು ಮತ್ತು ಆಂಟಿಗಳೆಲ್ಲ ಸೇರಿ ಹೋಗ್ತಾ ಇದ್ವಿ ಟೆಂಪಲ್ಗೆ. ಸಿಕ್ಕಾಪಟ್ಟೆ ಕತ್ಲಾಗ್ಬಿಟ್ಟಿತ್ತು, ಅಂದರೆ ಲೈಟ್ ಇರಲಿಲ್ಲ, ಏನೋ ಮಳೆ ಬರ್ತಿತ್ತು, ಹಂಗಾಗಿ ಲೈಟ್ ತೆಗೆದುಬಿಟ್ಟಿದ್ರು, ಕತ್ಲಲ್ಲೇ ವಿಡಿಯೋ ಮಾಡಿದೆ. ಇದೇನು ಪದ್ಧತಿ ಅಂದರೆ, ಫಸ್ಟು ನಾವು ಈವ್ನಿಂಗ್ 6 ಆದ ತಕ್ಷಣ ದೇವರಿಗೆ ಬನ್ನಿ ಕೊಟ್ಟು, ಅದಾದಮೇಲೆ ನಮ್ಮದು ಸಂಬಂಧಿಕರಿಗೆ, ಅಕ್ಕಪಕ್ಕ ಮನೇಲಿರೋರಿಗೆ, ಫ್ರೆಂಡ್ಸಿಗೆ, ಅವರಿಗೆಲ್ಲರಿಗೂ ಬನ್ನಿ ಕೊಡೋದು ಒಂದು ಪದ್ಧತಿ. ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು, ಬೇಗನೆ ದೇವರಿಗೆ ಬನ್ನಿ ಕೊಟ್ರಾಯ್ತು ಅಂಥೇಳಿ ನಾನು ಕೂಡ ಕೊಟ್ಟೆ. ಆ ಬನ್ನಿ ದೇವ್ರಿಗೆ ಕೊಟ್ಟಾದಮೇಲೆ ನಮ್ಮದು ಮನೆ ದೇವರು ಯಾವ ಥರ ಇದೆ ವಿಡಿಯೋನ ಮಾಡೋಣ ಅಂತೇಳಿ ತೋರಿಸಿದ್ವಿ. ಇದು ಹೆಸರು ಬಂದು ನೀಲಮ್ಮ. ಇದು ದೊಡ್ಡ ಜಾತ್ರೆ ಆಗುತ್ತೆ ಈ ಊರದು, ಡಿಸೆಂಬರಲ್ಲಿ ಜಾತ್ರೆ ಆಗೋದು ಈ ದೇವ್ರದ್ದು. ಎಲ್ಲರೂ ಹಾಗೆ ಬನ್ನಿ ಎಲ್ಲ ಕೊಡ್ತಿದ್ರು. ಅದಾದಮೇಲೆ ಅಲ್ಲಿರೋ ಆಂಟಿಗಳಿಗೆಲ್ಲ ನಾವು ಬನ್ನಿ ಕೊಡ್ತಾಯಿದ್ವಿ. ಅಲ್ಲೇ ಅಕ್ಕಗಳೆಲ್ಲ, ಆಮೇಲೆ ಅವ್ರ ಮಕ್ಕಳೆಲ್ಲ ಅಲ್ಲೇ ಬನ್ನಿ ಕೊಡ್ತಾಯಿದ್ರು. ನಾನು ಅವರಿಗೆ ಮನೆಗೆ ಬನ್ನಿ ಇಲ್ಲೇ ಎಲ್ಲ ಕೊಟ್ಟು ಮುಗಿಸ್ಬೇಡಿ ಅಂತ ಹೇಳಿ ಕರಿತಿದ್ದೆ. ಅವರು ಹ್ಞೂ ಅಕ್ಕ ಇಲ್ಲಿ ತಗೋ, ಆಮೇಲೆ ಮನೆಗೂ ಬರ್ತೀನಿ ಅಂಥೇಳಿ ಹೇಳ್ತಾಯಿದ್ರು. ಮನೆಗೂ ಬರ್ತಾರೆ ಅವ್ರು, ಯಾವಾಗಲೂ ನಮ್ಮ ಮನೆಗೆ ರೆಗ್ಯುಲರ್ ಆಗಿ ಬರೋದು. ಒಳ್ಳೇದಾಗಲಿ. ನಾವು ರಾಜು ನೀನು ಕೊಟ್ಟು ಕೇಸಿ ಬಂಗಾರ ಆಗಿರಮ್ಮ, ಬಂಗಾರ ಆಗಿರೋನು ಹಂಗನ್ಬೇಕು. ಪಾಪು 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 ಸಸಿ ಬರ್ತಾರ. ಸರಿ, ಸಸಿ ದಾರಿ ಬಿಡು. ಬಂಗಾರಿಗೆ ಸಾಮಾಡು. ಆಮೇಲೆ ಎಲ್ಲರೂ ಬಂದು ಮನೆಗೆ ಒಬ್ರೊಬ್ಬರಾಗಿ ಎಲ್ಲ ಬಂದು ಬನ್ನಿನ ಕೊಡ್ತಿದ್ವಿ. ಅಂದರೆ ಅದು ಒಂದು ಎಲೆ ಅಂತ ಹೇಳಿದ್ನಲ್ಲ, ಅದನ್ನು ಕೊಡ್ತೀವಿ. ಅದನ್ನು ಬಂಗಾರ ರೂಪದಲ್ಲೇ ನೋಡೋದು, ಅಷ್ಟು ಗಟ್ಟಿಯಾಗಿರಲಿ ನಮ್ಮ ಸಂಬಂಧ ಅಂತ ಅನ್ನೋ ಥರ ಅದ್ರ ಅರ್ಥ. ಸೊ ಹಾಗಾಗಿ ನಾವು ಜಗಳ ಆಡಿದ್ರೂ ಪರವಾಗಿಲ್ಲ, ಬನ್ನಿ ಥರ ನಾವು ಗಟ್ಟಿಯಾಗಿರೋಣ ಬಂಗಾರ ಅಂತ. ಹಾಗಾಗಿ ಅದನ್ನು ಕೊಡಬೇಕಾದ್ರೆ ನೀವು ಬನ್ನಿ ಬಂಗಾರದಾಗಿ ಇರೋಣ ಅಂಥೇಳಿ ಅದನ್ನು ಕೊಡ್ತೀವಿ ಅಷ್ಟೇ. ನಾವು ಅದೊಂದು ಪದ್ಧತಿ ರೂಢಿ ಬಂದಿರೋದು. ಸೊ ಎಲ್ಲರೂ ಕೊಟ್ಟಾದಮೇಲೆ ನಮ್ಮ ಬಂಗಾರಿಗೂ ನಾವು ಕೊಡಬೇಕಲ್ಲ, ಹಾಗಾಗಿ ಅವ್ರ ಅಜ್ಜಿ ಅಂತೀವಿ ನಾವು. ಅಂದರೆ ರಿಲೇಷನಲ್ಲಿ ಅಜ್ಜಿ ಆಗ್ತಾಳೆ ಅವಳು, ಬಟ್ ಚಿಕ್ಕವಳೆ ಅವಳು. ನಮ್ಮ ಪಾಪುಗೆ ಬಂಗಾರ ಅದು ಬನ್ನಿ ಕೊಡೋದು, ಆಟ ಆಡಿಸೋದು ಮಾಡ್ತಾಯಿದ್ಲು. ಸೊ ಈ ಥರ ನಾವು ನಮ್ಮದು ಹಬ್ಬನ ಆಚರಿಸಿದ್ವಿ. ಎಲ್ಲ ಹಬ್ಬ ಮುಗಿಸೋದ್ಮೇಲೆ ನಮ್ಮ ಮಮ್ಮಿ ಮನೆಯಲ್ಲೇ ಒಂದು 10 ಜನ ಸೇರಿ ಬಿಸಿ, ಅಂದರೆ ಚೀಟಿ ಹಾಕೋದು ಅಂತೀವಲ್ಲ, ಅದನ್ನು ಮಾಡಿರೋದು. ಅಂದರೆ ಏನು ದೊಡ್ಡದಾಗೇನಲ್ಲ, ಏನು ಕಡಿಮೆ ಅಂತಲೂ ಇಲ್ಲ. ಈಗ 2,000 ರೂಪಾಯಿ ಅಂದ್ರೂ 2,000 ರೂಪಾಯಿದು ಚೀಟಿ ಮಾಡಿರೋದು ಅವರು. ಇವಾಗ 2,000 ರೂಪಾಯಿ ಅಂದ್ರೂ 10 ಜನ ಅಂದರೆ 20,000. ಅದೇನು ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಯಾವ ಥರ ಯೂಸ್ ಆಗುತ್ತೆ ಸಡನ್ನಾಗಿ ಅಂಥೇಳಿ. ಇವಾಗ ಒಂದು 4 ಮಂತ್ಸ್ ಆಯ್ತಂತ ಅವರು ಸ್ಟಾರ್ಟ್ ಮಾಡಿ. ಸೊ ಅದನ್ನಾದರೂ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಇವಾಗ.
ಸುಮ್ಮನೆ ಡೆಡ್ ಅಮೌಂಟ್ ಆಗ್ತಿರುತ್ತೆ ಒಂದೊಂದು ಸರ್ತಿ. ಸಡನ್ನಾಗಿ ಒಂದೊಂದು ಸರಿ ಸಿಗಲ್ಲ 20,000 ರೂಪಾಯಿನೂ. ಅದೇ ಈ ಥರ ಹಾಕಿದಾಗ ಒಂಥರ ಸೇವಿಂಗ್ಸ್ ಆಗುತ್ತೆ ನಮಗೆ. ಸೊ ಆವಾಗ ಈ ಮಂತೂ ಮಾಡ್ತಾಯಿದ್ರು. ಅದರಲ್ಲಿ ಎಲ್ಲ ಒಂದು 10 ಜನರದ್ದು ನೇಮು ಹಾಕಿರ್ತಾರೆ. ಅದರಲ್ಲಿ ಮಂತ್ಲಿ ಯಾರ್ದು ನೇಮ್ ಬರುತ್ತೆ ಅವರಿಗೆ ಟೋಟಲ್ ಅಮೌಂಟ್ ಕೊಡೋದು. ಸೊ ನಮ್ಮ ಪಾಪು ಕಡೆ ಇವತ್ತು ಹೆಚ್ಚೋಣ ಅಂಥೇಳಿ ಅವ್ರ ಕಡೆ ಹೆಚ್ಚಿದ್ರು. ಅದು ಯಾರೋ ಒಬ್ಬರ ಆಂಟಿಗೆ ಬಂತು. ಅಂದರೆ ಇವಾಗ ಇದೆಲ್ಲ ಯಾವ ಥರ ಯೂಸ್ ಆಗುತ್ತೆ, ಎಮರ್ಜೆನ್ಸಿಗೆ ನಮಗೇನೋ ಬೇಕು, ಯಾರ ಹತ್ರ ಕೇಳೋಕ್ಕಾಗಲ್ಲ ಅಂತಂದಾಗ ಈ ಥರ ಯೂಸ್ ಆಗುತ್ತಲ್ಲ ಚೀಟಿ ಅಮೌಂಟ್. ಅಂದರೆ ನಂಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ನಾವು ಬೇಕಂದಾಗ ತೊಗೊಂಡು ಮಂತ್ಲಿ ಆಮೇಲೆ ನಾವು ಸ್ವಲ್ಪನೇ ಕಟ್ತಾ ಹೋಗ್ಬೋದು. ಬೇರೆ ಕಡೆ ಆದರೆ ಬಡ್ಡಿಗೆ ಕೊಡು, ಇನ್ನೊಂದು ಕೊಡು ಅಂತ ಇರುತ್ತೆ ಆ ಥರ. ಅದಾದಮೇಲೆ ನಮ್ಮ ತಮ್ಮ ಏನು ಮಾಡಿದ್ದ, ತಿರುಪತಿಗೆ ಹೋಗಿದ್ದ. ಆ್ಯಕ್ಚುಲಿ ಅಲ್ಲಿ ವಿಜಯದಶಮಿ ಅಂದರೆ ದಸರಾ ಟೈಮಲ್ಲೇ ಜಾತ್ರೆ ನಡೆಯುತ್ತಲ್ಲ. ಸೊ ಅವನು ಮತ್ತು ನಮ್ಮದು ಮಾಮನ ಮಕ್ಕಳು ಎಲ್ಲರೂ ಸೇರಿ ತಿರುಪತಿಗೆ ಹೋಗಿದ್ರು. ನಮ್ಮ ಕಡೆ ಏನಂದರೆ ಅದೇನು ಎಲ್ಲ ತೊಗೊಂಬಂದಿರ್ತೀವಿ, ಅದನ್ನೆಲ್ಲ ಪೂಜೆ ಮಾಡಿ ಇನ್ನೊಂದು ದೇವ್ರು ಕಳಿಸೋದು ಅಂತ ಹೇಳಿ ಮಾಡ್ತೀವಿ. ಅಂದರೆ ಮನೇಲಿ ಚಿಕ್ಕದು ಗಣಪಪ್ಪುಗೆ ಕಳಿಸೋದದು. ನಮ್ಮ ಮನೇಲಿ ಯಾರು ಚಿಕ್ಕವರಿಲ್ಲ, ನಮ್ಮ ತಮ್ಮ ಅಂದರೆ ಎಲ್ಲ ದೊಡ್ಡವನಾಗಿರೋದು. ಹಂಗಾಗಿ ಅದನ್ನೇನು ಮಾಡಲಿಲ್ಲ, ಬರೀ ತಂದಿರೋ ಐಟಮ್ಸ್ನೆಲ್ಲ ಪೂಜೆ ಮಾಡಿ ಅದಾದಮೇಲೆ ಅದ್ರಲ್ಲಿ ಬಂದಿರೋ ಅದೇನು ಪ್ರಸಾದನ ಅಥವಾ ಇನ್ನೊಂದನ್ನು ನಾವು ಎಲ್ಲ ನೇಬರ್ಸಿಗಾಗಲಿ ಅಕ್ಕಪಕ್ಕದ ಮನೆಯವರಿಗೆ ಆಂಟಿಗಳಿಗೆಲ್ಲ ಕೊಟ್ಟು ಕಳಿಸ್ತೀವಿ. ಫಸ್ಟು ಪೂಜೆ ಮಾಡಿದ್ರೆ ಅಂತ ಹೇಳಿ ಪೂಜೆ ಮಾಡಿದೆ. ಅದಕ್ಕೆ ನೈವೇದ್ಯಕ್ಕಂತ ಹೇಳಿ ನಮ್ಮ ಮಮ್ಮಿ ಸ್ವಲ್ಪ ಕಡುಬು ಮಾಡ್ತಾಯಿದ್ರು. ಅಂದರೆ ಇದೇನು ಹೂರಣದ ಕಡುಬು, ಅದನ್ನು ನೈವೇದ್ಯಕ್ಕೂ ಇಟ್ಟು ಅದನ್ನು ನೈವೇದ್ಯ ಆದಮೇಲೆ ತೆಂಗಿನಕಾಯಿ ಅದೆಲ್ಲ ಒಡೆದು ಏನೇನು ತೊಗೊಂಬಂದಿದ್ದಾರೆ ಅಂತ ಹೇಳಿ ನೋಡಿ ಕ್ಯೂರಿಯಾಸಿಟಿ ಅಂತ ನನಗೆ ಇರುತ್ತೆ. ನಮ್ಮ ಪಾಪಗೆ ಅಂಥೇಳಿ ಒಂದು ಡಾಲ್ ಕೂಡ ತೊಗೊಂಬಂದಿದ್ದ ನಮ್ಮ ತಮ್ಮ. ಪೂಜೆ ಮಾಡೋಕ್ಕೂ ಮುಂಚೆ ಅದನ್ನೆಲ್ಲ ಓಪನ್ ಮಾಡಿ ನೋಡೋಂಗಿರಲಿಲ್ಲ. ಹಾಗಾಗಿ ಬೇಗನೆ ಪೂಜೆ ಮಾಡ್ತೀನಿ ಅಂಥೇಳಿ ಮುಗಿಸ್ಬಿಟ್ಟಿದ್ದೆ. ಇದು ಲೈಟ್ ಆಫ್ ಮಾಡಿದಾಗ ಅದರಲ್ಲೇನೋ ಲೈಟ್ಸ್ ಇತ್ತು ಅನಿಸುತ್ತೆ. ಸೊ ಈ ಥರ ಕಾಣಿಸಿತ್ತು. ವಿತ್ ಸಾಂಗು ಹಾಡ್ತಾ ಇತ್ತದು. ಏನೋ ಇಂಗ್ಲೀಷಲ್ಲಿ ಒಂದು ಸಾಂಗ್ ಹಾಡ್ತಿತ್ತು ರಿಪೀಟೆಡ್ ಆಗಿ. ಅದು ರೊಟೇಟ್ ಆಗ್ತಿರ್ಬೇಕಾದ್ರೆ ಅವಳು ಅದನ್ನೇ ನೋಡ್ತಾ ಇದ್ಲು. ಹೆಂಗೋ ಅದನ್ನು ನೋಡ್ತಾ ಅವಳು ಒಂದೇ ಕಡೆ ಇರ್ತಿದ್ಲು. ಸೊ ಹೆಂಗೋ ಯೂಸ್ ಆಗುತ್ತಿರು ನನಗೆ ಅಡುಗೆ ಟೈಮಲ್ಲಿ ಅನ್ನೋ ಥರ ಅಂದ್ಕೊಂಡು ಸುಮ್ಮನೆ ಅದೇ ನಾನು. ಅದಾದಮೇಲೆ ಏನೇನು ಪ್ರಸಾದ ಚುರುಮುರಿ ಅದೆಲ್ಲ ತೊಗೊಂಡು ಬಂದಿರ್ತೇವಲ್ಲ ನಮ್ಮ ತಮ್ಮ, ಅದು ಆಮೇಲೆ ಒಂದಿಷ್ಟು ಕೀಚನ್ಗಳಾಗಲಿ ಕೈ ಕಟ್ಟೋ ದಾರ ಅದು ಇದು ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ಪ್ಲೇಟಲ್ಲಿ ಹಾಕಿ ಅಕ್ಕಪಕ್ಕದ ಮನೆಗೂ ಕೊಟ್ವಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.